ಲೈಟೆಲ್ಲ ಆಫ್ ಮಾಡಿಬಿಟ್ಟಿದಾರಲ್ಲ ಗುರು. ಶೇಟ್, ಏನಿವು ಕಟೌಟ್ರುಗಳು ಈ ಥರ ನಿಲ್ಲಿಸಿದಾರಲ್ಲ. ಸಿದ್ದೇಶ್ವರ ಥಿಯೇಟ್ರು, ಜೆ ಪಿ ನಗರ. ಏನು ಜನ ಗುರು, ಯಪ್ಪ. ಕ್ಲೋಸ್ ಮಾಡಿಬಿಟ್ಟವ್ರೆ ಥಿಯೇಟ್ರೆಲ್ಲ. ಸೆಲೆಬ್ರಿಟಿಗೆಲ್ಲ ಆರಾಧ್ಯ ದೈವ. ಬ್ರೋ ಒಂಚೂರು ಮುಂದೆ. ಏನಿದೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರಲ್ಲ. ಲೈಟೆಲ್ಲ ಆನ್ ಇದ್ದಿರಿ ಚೆನ್ನಾಗಿರೋದೆಲ್ಲ. ಹಾಂ, ಸಖತ್ತಾಗಿರೋದು. ಹಾಂ, ಏನು ಇಷ್ಟೊಂದು ಕಟೌಟ್ರು ಕಟ್ಟಿದಾರಲ್ಲ. ಎರಡು ಥಿಯೇಟ್ರಲ್ಲ, ಒಂದೇ ಥಿಯೇಟ್ರಾ? ಎರಡಿದೆ. ಇದೊಂದು ಥಿಯೇಟ್ರು. ಸಿದ್ದೇಶ್ವರ, ಸಿದ್ಧಲಿಂಗೇಶ್ವರ ಎರಡು ಥಿಯೇಟ್ರು. ಎರಡರಲ್ಲೂ ಇದೆಯಾ ಅಂತ. ಹಾಂ, ಪೊಲೀಸ್ನವರೆಲ್ಲ ಸಿಕ್ಕಾಪಟ್ಟೆ ಬಂದಿದ್ದಾರೆ ಗುರುವೇ. ಒಳಗಡೆ ಯಾರನ್ನೂ ಬಿಡ್ತಿಲ್ಲ ಐ ಥಿಂಕ್. ಏನು ಟಿಕೆಟ್ ಕೊಡ್ತಿದ್ದಾರಾ? ಹಾಂ, ಪೊಲೀಸ್ನವರು. ಅದೇ ಅವರೇ ಆಫ್ ಮಾಡಿಸಿರೋದು, ಗಲಾಟೆ ಆಗುತ್ತೆ ಅಂತ. ಈ ಕಡೆಯವರಾ? ಹಾಂ, ಎಲ್ಲರನ್ನ ಕಳಿಸ್ತಾ ಇದ್ದಾರೆ ಪೊಲೀಸ್ನವರು, ಸುಮ್ಮನೆ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ. ಇಲ್ಲಿ ಲಾಠಿ ಚಾರ್ಜ್ ಮಾಡ್ತಾರಂತೆ. ಹೇಳಿ ಸಾಕಾಯ್ತು, ಇನ್ನು ಲಾಠಿ ಚಾರ್ಜ್ ಮಾಡ್ತೀವಿ ಅಂತಾರೆ ಪೊಲೀಸ್ನವರು. ನೋಡ್ತೀನಿ ಸರ್. ಸರಿ ಓಕೆ ಸರ್. ಓಕೆ. ಸಂಚಾರಿ ಸುನಿಲ್ ಅಂತ ಬ್ರೋ. ಹಾಂ, ಎಲ್ಲ ಕಡೆ. ಒಳ್ಳೆ ಮಾತು ಪೊಲೀಸ್ನವರು. ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡಾಗ ಯಾರಾದರೂ ಟೂ ವೀಲರು, ಸ್ಕೂಟ್ರುಗಳು ಯಾರು ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ಥ್ಯಾಂಕ್ ಯು. 2 3 4 5 6 7 ಕಟೌಟ್, 7 ಕಟೌಟ್ರು ಹೊರಗಡೆ ದೊಡ್ಡದು. ಒಳಗಡೆ ಸಿಕ್ಕಾಪಟ್ಟೆ ದೊಡ್ಡದಾಕಿದ್ದಾರೆ. ಬಟ್ ಒಳಗಡೆ ಬಿಟ್ಟಿದ್ರೆ ಇನ್ನೂ ಸಖತ್ತಾಗಿರೋದು. ಏನು ಮಾಡೋಣ, ಅದೃಷ್ಟ ಸರಿ ಇಲ್ಲ, ಪೊಲೀಸ್ನವ್ರು ಕ್ಲೋಸ್ ಮಾಡಿದ್ದಾರೆ. ಮೊನ್ನೆ ಬಂದಿದ್ದರೆ ಸಖತ್ತಾಗಿರೋದು. ನೋಡಿ, ರಿಲೀಸ್ಗೂ ಮುಂಚೆ ಇಷ್ಟು ಕ್ರೌಡ್ ಇದೆ ಜನ. ಟಿಕೆಟ್ ಪರ್ಚೇಸ್ ಮಾಡಲಿಕ್ಕೆ ಇದಕ್ಕೆ ಅಂತ ಎಷ್ಟು ಜನ ಕಾಯ್ತಿದ್ದಾರೆ. ಎಲ್ಲ ಲೈಟೆಲ್ಲ ಆಫ್ ಮಾಡಿ ಇದೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ರೋಡ್ನ ಕ್ಲೋಸ್ ಮಾಡಿದ್ದಾರೆ, ಅಂದರೆ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ. ಒಳಗಡೆ ಇನ್ನೂ ಸಿಕ್ಕಾಪಟ್ಟೆ ಇದೆಲ್ಲ ಮಾಡ್ತಿದ್ದಾರೆ. ಹೂವಲ್ಲೆಲ್ಲ ಅಲ್ಲೇ ಚಾಲೆಂಜಿಂಗ್ ಸ್ಟಾರ್ ಅಂತೆಲ್ಲ ಬರ್ತಿದ್ದಾರೆ ಗುರು. ಏನು ದೊಡ್ಡ ಕಟೌಟ್ರು ಥಿಯೇಟ್ರ್ ಮೇಲೆ. ಆ ಭಾರ ತಡೆಯುತ್ತಲ್ಲ ಯಪ್ಪ. ಹಾಂ, ಸಖತ್ತಾಗಿ ಮಾಡಿಸಿದ್ದಾರೆ. ನೋಡೋಣ, ನೆಕ್ಸ್ಟು ಇನ್ನೊಂದು ಥಿಯೇಟ್ರಿಗೆ ವಿಸಿಟ್ ಮಾಡ್ತೀನಿ, ಅಲ್ಲಿ ಹೇಗಿರುತ್ತೆ ನೋಡೋಣ. ಇದು ಜೆ ಪಿ ನಗರದ ಸಿದ್ದೇಶ್ವರ ಥಿಯೇಟ್ರ ಸ್ಥಿತಿ. ಇವತ್ತು ಬೆಳಕರೆದ್ರೆ ಬಾಸ್ದು ಸಿನಿಮಾ ರಿಲೀಸು. ಇವತ್ತಿಷ್ಟು ಜನ ನಿಂತಿದ್ದಾರೆ. ಏನು ಸರ್ ತಣ ಓಡೋದೆ? ಲೈಟೆಲ್ಲ ಇವಾಗ ಆಫ್ ಮಾಡಿಸಿದ್ರ ಸರ್ ನೀವು?
ಹಾಂ 10 ಗಂಟೆಗೆ ಆಫ್ ಆಗಿ 10 ಗಂಟೆಗೆನಾ? ಓಕೆ ಓಕೆ. ಎಲ್ಲಿ ಮೆಜೆಸ್ಟಿಕ್ ಹೋಗೋಣ ಸರ್ ತಾಣ ಇವಾಗ ನೋಡಿ. ಸಾರಥಿ ಅಧ್ಯಕ್ಷರು ಏನು ಕ್ರೇಜು ಗುರು, ರಿಲೀಸ್ಗೂ ಮುಂಚೆ. ಇನ್ನು ರಿಲೀಸ್ ಆದಮೇಲೆ ಯಾವ ಥರ ಇರಬೇಡ ಕ್ರೇಜು ಡಿ ಬಾಸ್ದು. ಬನ್ನಿ ಈಗ ಫಸ್ಟು ಮೆಜೆಸ್ಟಿಕ್ ಮೇಯ್ನ್ ಥಿಯೇಟ್ರ್ಗಳಲ್ಲಿ ಯಾವ ಥರ ಇದೆ ಅದನ್ನು ನೋಡ್ಕೊಂಬರೋಣ. ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಫಸ್ಟಿಗೆ ಇಲ್ಲಿಂದ ಡೈರೆಕ್ಟು ಅಲ್ಲಿಗೆ ಹೋಗ್ಬಿಡೋಣ. ಒಂದು 3-4 ಥಿಯೇಟ್ರ್ ವಿಸಿಟ್ ಮಾಡಬೇಕು ಇವತ್ತು ನೈಟ್ ಫುಲ್ ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ ಬ್ಯಾಂಗ್ಳೂರಲ್ಲಿರ್ತಕ್ಕಂಥ ಪ್ರತಿಯೊಂದು ಥಿಯೇಟ್ರ್ಗಳನ್ನ. ಲಾಠಿ ಚಾರ್ಜ್ ಮಾಡ್ತಾರೆ ಗುರು ಪೊಲೀಸ್ನವರು. ಯಪ್ಪ, ಗಾಡಿ ಹಾಕ್ಕೊಳ್ಳೋದು, ಗುಂಪು ಕಟ್ಕೊಳ್ಳೋದು, ಸಂಧಿಯಲ್ಲಿ ನಿಂತ್ಕೊಳ್ಳೋದು ಅದೆಲ್ಲ ಮಾಡೋಂಗಿಲ್ಲ ಅಂತ. ಯಾಕಂದರೆ ಅಕ್ಕಪಕ್ಕ ಮನೆಗಳಿದೆಯಲ್ಲ ಗುರು, ಅವ್ರಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸ್ನವರು ಸಿಕ್ಕಾಪಟ್ಟೆ ಇದು ಮಾಡ್ತಿದ್ದಾರೆ. ರೋಡ್ ಬೇರೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಇಲ್ಲಿ. ಅಲ್ಲ ಇವಾಗಲೇ ಎಷ್ಟು ಜನ ಇದ್ದಾರೆ, ಇನ್ನು ಬೆಳ್ಕರ್ದಿನ್ನು ಎಷ್ಟು ಜನ ಇರಬೇಡ ಹೇಳು. ಓಕೆ ನೋಡಲ್ಲ ರೈಟಲ್ಲಿ ಹೋಗುತ್ತಾ? ಹಾಂ ಹೋಗುತ್ತಾ ನಡಿ. ಏನು ಗುರು ವಿಪರ್ಯಾಸ, ಬಾಸ್ ಸಿನಿಮಾ ದಿವಸನೇ ರೋಡೆಲ್ಲ ಬ್ಲ್ಯಾಕ್ ಮಾಡಿಬಿಟ್ಟಿದಾರಲ್ಲ ಅಂತ. ಏನಂದಲ್ಲ ಸರ್ ತಣ್ಣ? ಹಾಂ ಬೆಳಿಗ್ಗೆ ವಿಡಿಯೋಗಳನ್ನ ನೋಡೋಣ ನಡಿ. ಬೇಡ ಸೀದಾ ಹೋಗು, ಅಲ್ಲಿ ಸಿಗ್ನಲಲ್ಲಿ ರೈಟ್ ಇರಲ್ಲ, ಇಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೋಗ್ಬಿಟ್ಟು ಹೋಗೋಣ. ವಿಡಿಯೋಗಳೆಲ್ಲ ಬರುತ್ತಲ್ಲ ನಿನಗೆ ಬೆಳಗ್ಗೆಗೆ? ವಿಡಿಯೋಸ್ ಎಲ್ಲ ಸಿಗುತ್ತಲ್ಲ ಬೆಳಗ್ಗೆ? ಯಾವ್ದಾರು ಇದ್ರೆ ಕಳಿಸು, ಹಂಗೆ ಫೇಸ್ಬುಕ್ಕಲ್ಲಿ ಡಿ ಬಾಸ್ ಅಭಿಮಾನಿಗಳಿಗೆ ಕಳ್ಸೋಣ. PDF ಅಲ್ಲಿ ಆದರೆ ಕಳಿಸ್ಕೊ. ಹೆಂಗೋ ಕಳಿಸ್ಕೊ, ಹೆಂಗೋ ಹಾಕೋಣ. ನಮ್ಮ ಖುಷಿಗೆ ಹಾಕೊಂಡ್ರೆ ಸರಿ, ಅಭಿಮಾನಿಗಳು ನೋಡ್ತಾರೆ. ಪೊಲೀಸ್ನವ್ರು ಹೊಡೆಯೋದೊಂದು ಬಾಕಿ ಇವಾಗ.